ಲೋಕಸಭಾ ಚುನಾವಣೆ ಇನ್ನೊಂದು ಹಂತ ಮಾತ್ರ ಬಾಕಿ ಇದೆ. ಜೂನ್ 1ನೇ ತಾರೀಕು 57 ಕ್ಷೇತ್ರಗಳಲ್ಲಿ ಕೊನೆಯ ಹಂತದ ಚುನಾವಣೆ ಇದೆ. ಅವತ್ತೇ INDIA ಮೈತ್ರಿಯ ನಾಯಕರು ಒಂದು ತುರ್ತು ಸಭೆಯನ್ನ ಕರೆದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಈ ಸಭೆಯನ್ನ ಕರೆದಿದ್ದಾರೆ. ಕೊನೆ ಹಂತದ ಮತದಾನದ ದಿನವೇ INDIA ನಾಯಕರ ತುರ್ತು ಸಭೆ ಕರೆಯಲಾಗಿದೆ. ಫಲಿತಾಂಶದ ನಂತರ ಏನು ಮಾಡಬೇಕು ಅನ್ನುವ ರಣತಂತ್ರದ ಭಾಗವಾಗಿ ಈ ಸಭೆಯನ್ನ ಕರೆಯಲಾಗಿದೆ. ಚುನಾವಣಾ ಫಲಿತಾಂಶ INDIA ಪರವಾಗಿ ಬರಬಹುದು ಅನ್ನುವ ಕಾರಣಕ್ಕಾಗಿ ಈ ಸಭೆಯನ್ನ ಮಾಡ್ತಾ ಇದ್ದಾರೆ. ತಮಗೆ ಅನುಕೂಲವಾಗುವಂತಹ ಫಲಿತಾಂಶ ಜೂನ್ 4ಕ್ಕೆ ಬರುತ್ತೆ. ಹಾಗಾಗಿ ಸಭೆಯನ್ನ ಮಾಡಿ ಎಲ್ಲ ಮೈತ್ರಿಕೂಟದ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಖರ್ಗೆ ಮುಂದಾಗಿದ್ದಾರೆ. ಚುನಾವಣೋತ್ತರ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋದು, ಇದೇ ರೀತಿಯ ಒಗ್ಗಟ್ಟನ್ನ ಚುನಾವಣೆಯ ನಂತರವೂ ಕಾಯ್ದುಕೊಳ್ಳೋದಕ್ಕೆ ಜೂನ್ 1ನೇ ತಾರೀಕು ಸಭೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಸಭೆಗೆ ಮಮತಾ ಬ್ಯಾನರ್ಜಿ ಬರ್ತಾ ಇಲ್ಲ. INDIA ಮೈತ್ರಿಕೂಟದ ಭಾಗವಾಗಿದ್ದಾರೆ, ಆದರೆ ಮೈತ್ರಿ ಮಾಡಿಕೊಂಡಿಲ್ಲ, ಅಂದರೆ ಕ್ಷೇತ್ರ ಹಂಚಿಕೆಯನ್ನ ಮಾಡಿಕೊಂಡಿಲ್ಲ. ಮಮತಾ ಬ್ಯಾನರ್ಜಿ ತಮ್ಮ ರಾಜ್ಯದಲ್ಲಿ ಸೈಕ್ಲೋನ್ ಇದೆ, ಆ ಕಾರಣಕ್ಕಾಗಿ ನಾನು ಬರೋದಿಕ್ಕಾಗಲ್ಲ ಈ ಸಭೆಗೆ ಅಂತ ಹೇಳಿದ್ದಾರೆ. ಯಾವುದೇ ಪ್ರತಿನಿಧಿಯನ್ನು ಕೂಡ ಈ ಸಭೆಗೆ ಕಳಿಸ್ತಾ ಇಲ್ಲ. ಮಮತಾ ಬ್ಯಾನರ್ಜಿಯವರ ಪ್ರಕಾರ ಫಲಿತಾಂಶ ಬಂದ್ಬಿಡ್ಲಿ, BJPಯ ಸಂಖ್ಯೆ ಎಷ್ಟಾಗುತ್ತೆ ನೋಡೋಣ, ಆ ನಂತರ INDIA ಸಭೆಗೆ ಹೋಗಬೇಕಾ ಬೇಡವಾ ಅನ್ನೋದನ್ನ ಚುನಾವಣಾ ಫಲಿತಾಂಶದ ಬಗ್ಗೆ ನಿರ್ಧಾರ ಮಾಡೋಣ ಅನ್ನೋ ನಿಲುವು ಮಮತಾ ಬ್ಯಾನರ್ಜಿಯವರದ್ದು. ಇದಿಷ್ಟು ಈವರೆಗಿನ ಸುದ್ದಿ. ಈಗ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.